ಎಲ್ಲರಿಗೂ ನಮಸ್ಕಾರಗಳು. ತಮ್ಮೆಲ್ಲರಿಗೂ ರಾಜೇಂದ್ರ ಟೆಕ್ ಕಂಪ್ಯೂಟರ್ ಯೂಟ್ಯೂಬ್ ಚಾನೆಲ್ಗೆ ಆತ್ಮೀಯವಾದ ಸ್ವಾಗತವನ್ನು ಕೋರುತ್ತೇನೆ. ನಾವು ಕಳೆದ ಕ್ಲಾಸ್ದಲ್ಲಿ MS Excel ಪ್ರಾಕ್ಟಿಕಲ್ ಕ್ಲಾಸ್ 22 ಇದರಲ್ಲಿ ಹೈಡ್ ಮತ್ತು ಅನ್ಹೈಡ್ ಬಗ್ಗೆ ತಿಳಿಸ್ಕೊಟ್ಟಿದ್ದೀನಿ. ಅಂದರೆ ರೋಸ್, ಕಾಲಮ್ಸ್ ಮತ್ತು ಸೀಟ್ಗಳನ್ನ ಯಾವ ರೀತಿಯಾಗಿ ಹೈಡ್ ಮಾಡೋದು ಮತ್ತು ಅನ್ಹೈಡ್ ಮಾಡ್ಕೊಳ್ಳೋದು ಅನ್ನೋದರ ಬಗ್ಗೆ ತಿಳಿಸ್ಕೊಟ್ಟಿದ್ದೀನಿ. ಸೊ ನೀವು ಇನ್ನೂ ಆ ಕ್ಲಾಸ್ ನೋಡಿಲ್ಲ ಅಂದರೆ ನಿಮಗಾಗಿ ಇವತ್ತಿನ ವಿಡಿಯೋದ ಡಿಸ್ಕ್ರಿಪ್ಷನ್ನಲ್ಲಿ ಅದರ ಲಿಂಕ್ ಹಾಕ್ತೀನಿ. ತಾವು ಲಿಂಕ್ ಓಪನ್ ಮಾಡಿ ಆ ಕ್ಲಾಸ್ ಕೂಡ ನೀವು ನೋಡ್ಕೋಬೋದು. ಸೊ ಇವತ್ತಿನ ಕ್ಲಾಸು MS Excel ಪ್ರಾಕ್ಟಿಕಲ್ ಕ್ಲಾಸ್ 23. ಇದರಲ್ಲಿ ನಾನು ಫಾರ್ಮ್ಯಾಟದಲ್ಲಿ ಆರ್ಗನೈಸ್ದಲ್ಲಿ ಬರ್ತಕ್ಕಂಥ ರೀನೇಮ್ ಅ ವರ್ಕ್ ಶೀಟ್ ಇದ್ರ ಬಗ್ಗೆ ತಿಳಿಸ್ಕೊಡ್ತಾ ಇದ್ದೀನಿ. ಅಂದರೆ ನಾವು ಎಕ್ಸೆಲನ್ನು ಓಪನ್ ಮಾಡಿದಾಗ ಬೈ ಡಿಫಾಲ್ಟ್ ಅವುಗಳ ಹೆಸರು ಏನಿದ್ದಿರ್ತಾವಪ್ಪ ಅಂದರೆ ಅಲ್ಲಿ ಶೀಟ್ 1 ಅಂತ ಇರ್ತದೆ. ಮತ್ತು ನಾವು ಇನ್ಸರ್ಟ್ ಮಾಡಿದಂದರೆ ಶೀಟ್ 2. ಸೊ ನಾವು ಎಷ್ಟು ಇನ್ಸರ್ಟ್ ಮಾಡ್ತೀವಲ್ಲ ಅಷ್ಟು ಅದ್ರಿಗೆ ಏನು ಬರ್ತದೆ, ನಂಬರ್ ಬರ್ತಾವೆ. ಶೀಟ್ 1, ಶೀಟ್ 2, ಶೀಟ್ 3, ಶೀಟ್ 4, ಶೀಟ್ 5 ಈ ಪ್ರಕಾರ. ಸೊ ಇವುಗಳ ಹೆಸರನ್ನು ಯಾವ ರೀತಿಯಾಗಿ ಚೇಂಜ್ ಮಾಡ್ಕೋಬೇಕು, ನಮಗೆ ಬೇಕಾದಂಗೆ ನಾವು ಯಾವುದಾದ್ರೂ ಒಂದು ಶೀಟ್ ರೆಡಿ ಮಾಡಿರ್ತೀವಿ. ಸೊ ಆ ಶೀಟದ ಹೆಸರನ್ನು ಅಲ್ಲಿ ಕೊಡ್ಬೋದು. ಫಾರ್ ಎಕ್ಸಾಂಪಲ್ ನಾ ಈಗ ಒಂದು ಸ್ಟೂಡೆಂಟ್ ರಿಸಲ್ಟ್ ಶೀಟ್ ಮಾಡಿರ್ತೀನಿ. ಸೊ ಅದಕ್ಕೆ ನಾನು ಶೀಟ್ 1 ತೆಗೆದು ಸ್ಟೂಡೆಂಟ್ ರಿಸಲ್ಟ್ ಶೀಟ್ ಅಂತ ಕೊಡ್ಬೋದು. ಅದಕ್ಕೆ ಟೈಟಲ್ ಏನು ಕೊಟ್ಟಿರ್ತೀವಿ ಆ ಟೈಟಲ್ ನಾವು ರೀನೇಮ್ ಮಾಡ್ಕೋಬೋದು. ಅಥವಾ ನಮಗೆ ಬೇಕಾದಂಗೆ ನಮಗೆ ಯಾವ್ದು ಬೇಕು ಅದನ್ನು ನಾವು ನೇಮಲ್ಲಿ ಕೊಡಬಹುದು, ರೀನೇಮ್ ಮಾಡ್ಕೋಬೋದು. ಓಕೆ, ಸೊ ಅದನ್ನು ಯಾವ ರೀತಿಯಾಗಿ ಮಾಡೋದು ಅನ್ನೋದು ಇವತ್ತಿನ ಕ್ಲಾಸ್ದಲ್ಲಿ ನಾನು ನಿಮಗೆ ತಿಳಿಸ್ಕೊಡ್ತಾ ಇದ್ದೀನಿ. ಮತ್ತು ತಾವು ಇನ್ನೂ ನನ್ನ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿರಿ, ಬೆಲ್ ಐಕನ್ ಪ್ರೆಸ್ ಮಾಡಿ, ನನಗೆ ಸಪೋರ್ಟ್ ಮಾಡಿರಿ ಅಂತ ತಮ್ಮಲ್ಲಿ ಕೇಳ್ತಾ ಇವಾಗ ಇವತ್ತಿನ ಪ್ರಾಕ್ಟಿಕಲ್ ಕ್ಲಾಸ್ 23 ನೋಡೋಣ. ಓಕೆ, ಸೊ ಈಗ ಎಕ್ಸೆಲನ್ನು ಓಪನ್ ಮಾಡ್ಕೋತೀನಿ. ಸೊ ಈಗ ನಾನು ವರ್ಕ್ ಶೀಟನ್ನು ಯಾವ ರೀತಿಯಾಗಿ ರೀನೇಮ್ ಮಾಡ್ಕೋಬೋದು, ಹೌ ಟು ರೀನೇಮ್ ಎ ವರ್ಕ್ ಶೀಟ್. ಸೊ ಇಲ್ಲಿ ಹೌ ಟು ರೀನೇಮ್ ಅ ವರ್ಕ್ ಶೀಟ್ ಇದರಲ್ಲಿ ನಾನು ಮೊದಲನೇ ಮೆಥಡ್ 1 ಏನಿದೆಯಪ್ಪ ಅಂದರೆ ಇಲ್ಲಿ. ಸೊ ಇದನ್ನು ಡಬಲ್ ಕ್ಲಿಕ್ ಮಾಡೋದು, ಆಮೇಲೆ ರೀನೇಮ್ ಯಾವ ರೀತಿ ಮಾಡೋದು ನೋಡೋಣ. ಆಮೇಲೆ ಮೆಥಡ್ 2ದಲ್ಲಿ ರೈಟ್ ಕ್ಲಿಕ್ ಮಾಡಿಕೊಂಡು ನಾವಿಲ್ಲಿ ಮಾಡ್ಕೋಬೋದು ರೀನೇಮ. ಆಮೇಲೆ ಮೆಥಡ್ 3ದಲ್ಲಿ ಶಾರ್ಟ್ಕಟ್ ಕೀಯನ್ನು ಯೂಸ್ ಮಾಡಿಕೊಂಡು ನಾವಿಲ್ಲಿ ರೀನೇಮ್ ಮಾಡ್ಕೋಬೋದು. ಓಕೆ, ಒಂದು ಮೆಥಡ್ ವೈಸನ್ನು ಇಲ್ಲಿ ನಿಮಗೆ ಒಂದು ರೀನೇಮ್ ಯಾವ ರೀತಿ ಒಂದು ವರ್ಕ್ ಶೀಟ್ ಮಾಡೋದು ಅನ್ನೋದನ್ನು ತಿಳಿಸ್ಕೊಡ್ತಾ ಇದ್ದೀನಿ. ಸೊ ಈಗ ಮೊದಲನೇ ಒಂದು ಮೆಥಡ್ 1 ಡಬಲ್ ಕ್ಲಿಕ್ ಆನ್ ಶೀಟ್ ಟ್ಯಾಬ್. ಓಕೆ, ಇಲ್ಲಿ ಏನಿದೆಪ್ಪ ಅಂದರೆ ಇಲ್ಲಿ ಶೀಟ್ ಟ್ಯಾಬ್ ಇದೆ ನಮ್ಮದು. ಓಕೆ, ಇಲ್ಲಿ ಶೀಟ್ ಟ್ಯಾಬ್ ಇದೆ. ಸೊ ಇದ್ರ ಮೇಲೆ ಮೌಸ್ದ ಲೆಫ್ಟ್ ಕ್ಲಿಕ್ ಡಬಲ್ ಕ್ಲಿಕ್ ಮಾಡ್ಕೋಬೇಕು. ಮೌಸ್ದ ಲೆಫ್ಟ್ ಕ್ಲಿಕ್ ಡಬಲ್ ಕ್ಲಿಕ್. ಓಕೆ, ಸೊ ಡಬಲ್ ಕ್ಲಿಕ್ ಮಾಡಿದ ನಂತರ ಏನಾಗಿದೆಪ್ಪ ಅಂದರೆ ಇಲ್ಲಿ ಅದು ಕರ್ಸರ್ ಬಂದಿದೆ ಇಲ್ಲಿ. ಸೊ ಈಗ ನಾನು ಏನು ಮಾಡ್ಕೋಬೋದಪ್ಪ ಅಂದರೆ ಇಲ್ಲಿ ಇದನ್ನು ರಿಮೂವ್ ಮಾಡ್ಕೋತೀನಿ. ಸೊ ಇಲ್ಲಿ ನಾನು ರೀನೇಮ್ ಕೊಡ್ತೀನಿ. ಓಕೆ, ಸೊ ಈಗ ನಾನು ಏನಾದರೂ ಹೆಸರನ್ನು ಟೈಪ್ ಮಾಡ್ಕೊಳ್ತೀನಿ. ಓಕೆ, ಇಲ್ಲಿ ಸ್ಟೂಡೆಂಟ್ ರಿಸಲ್ಟ್ ಶೀಟ್ ಅಂತೇಳಿ ಕೊಡ್ತೀನಿ. ಓಕೆ, ಇಲ್ಲಿ ರೀನೇಮ್ ಇದು ಮೊದಲನೇ ಮೆಥಡ್. ಡಬಲ್ ಕ್ಲಿಕ್ ಮಾಡಿದ ನಂತರ ಅಲ್ಲಿ ಕರ್ಸರ್ ಬಂದಿರ್ತದೆ. ಸೊ ಅದನ್ನು ರಿಮೂವ್ ಮಾಡಿಕೊಂಡು ಶೀಟ್ 1 ರಿಮೂವ್ ಮಾಡ್ಕೋಬೇಕು. ಇಲ್ಲಿ ನಮಗೆ ಬೇಕಾದಂಥ ಒಂದು ನೇಮನ್ನು ಇಲ್ಲಿ ಟೈಪ್ ಮಾಡ್ಕೋಬೇಕು. ಇಲ್ಲಿ ನಾನು ಏನು ಟೈಪ್ ಮಾಡಿದ್ದೀನಿ, ಸ್ಟೂಡೆಂಟ್ ರಿಸಲ್ಟ್ ಶೀಟ್. ಓಕೆ, ಇಲ್ಲಿ ಹೊರಗೆ ಮೌಸ್ ಕ್ಲಿಕ್ ಮಾಡ್ಕೋಬೇಕು. ಇದು ಮೊದಲನೇ ಮೆಥಡ್. ಓಕೆ, ಸ್ಟೂಡೆಂಟ್ ರಿಸಲ್ಟ್ ಶೀಟ್ ಅಂತೇಳಿ ನಾನು ಇಲ್ಲಿ ಏನು ಮಾಡಿದ್ದೀನಿ, ರೀನೇಮ್ ಮಾಡಿದ್ದೀನಿ ಶೀಟ್ 1. ಆಮೇಲೆ ನೆಕ್ಸ್ಟ್ ಶೀಟ್ 2 ಓಪನ್ ಮಾಡ್ಕೋತೀನಿ. ಇಲ್ಲಿ ಶೀಟ್ 2ದಲ್ಲಿ ಏನಿದೆ ಮೆಥಡ್ 2 ರೈಟ್ ಕ್ಲಿಕ್ ಆನ್ ಶೀಟ್ ಟ್ಯಾಬ್, ಆಮೇಲೆ ರೀನೇಮ್ ಮಾಡ್ಕೋಬೇಕು. ಓಕೆ, ಸೊ ಇವಾಗ ಇಲ್ಲಿ ಏನು ಮಾಡ್ಕೋಣ, ರೈಟ್ ಕ್ಲಿಕ್ ಮಾಡೋಣ. ಓಕೆ, ಸೊ ಇದ್ರ ಮೇಲೆ ನೀವು ಈಗ ರೈಟ್ ಕ್ಲಿಕ್ ಮಾಡ್ಕೋಬೇಕು. ಮೌಸದ ರೈಟ್ ಕ್ಲಿಕ್ ಮಾಡ್ಕೊಳ್ರಿ. ರೈಟ್ ಕ್ಲಿಕ್ ಮಾಡಿದ ನಂತರ ಇಲ್ಲಿ ರೀನೇಮ್ ಬರ್ತದೆ. ಓಕೆ, ಸೊ ಇಲ್ಲಿ ರೀನೇಮ್ಯಾಗ ಲೆಫ್ಟ್ ಮೌಸ್ ಕ್ಲಿಕ್ ಮಾಡಿ ಇಲ್ಲಿ ಕರ್ಸರ್ ಬರ್ತದೆ. ಸೊ ಆಗ ಇಲ್ಲಿ ನಾನು ಏನು ಮಾಡ್ಕೋಬೋದಪ್ಪ ಅಂದರೆ ಇಲ್ಲಿ ಇದಕ್ಕೊಂದು ಹೆಸರನ್ನು ಕೊಡ್ತೀನಿ. ಓಕೆ, ಇಲ್ಲಿ ಪೇಮೆಂಟ್ ಶೀಟ್ ಅಂತೇಳಿ ಕೊಡ್ತೀನಿ. ಓಕೆ, ಇಲ್ಲಿ ಏನು ಕೊಟ್ಟಿದ್ದೀನಿ, ರೀನೇಮ್ ಮಾಡಿದ್ದೀನಿ ಪೇಮೆಂಟ್ ಶೀಟ್. ಇದು ಎರಡನೇ ಮೆಥಡ್. ಓಕೆ, ಶೀಟ್ 1 ಇಲ್ಲಿ ಶೀಟ್ 2ಗೆ ನಾನು ಪೇಮೆಂಟ್ ಶೀಟ್ ಅಂತ ಕೊಟ್ಟಿದ್ದೀನಿ. ಇನ್ನು ನೆಕ್ಸ್ಟ್ ಶೀಟ್ 3ದು ಹೋಗೋದು ಅಂದರೆ ಇಲ್ಲಿ ಎರಡನೇ ಮೆಥಡ್ ಏನಿದೆ, ರೈಟ್ ಕ್ಲಿಕ್ ಮಾಡ್ಕೋಬೇಕು ಮತ್ತು ರೀನೇಮ್ ಮೇಲೆ ಮೌಸನ್ನು ಕ್ಲಿಕ್ ಮಾಡಿದಾಗ ಅಲ್ಲಿ ಕರ್ಸರ್ ಬರ್ತದೆ. ಸೊ ಅದನ್ನು ರಿಮೂವ್ ಮಾಡ್ಕೋಬೇಕು ಶೀಟ್ ನೇಮ. ಆಮೇಲೆ ನಮಗೆ ಬೇಕಾದಂಥ ನೇಮಲ್ಲಿ ಕೊಡ್ಬೋದು. ಇದು ಎರಡನೇ ಮೆಥಡ್ ಅಂದರೆ ಎರಡನೇ ವಿಧಾನ. ಓಕೆ, ನೆಕ್ಸ್ಟ್ ಶೀಟ್ ನಂಬರ್ 3 ಓಪನ್ ಮಾಡ್ತೀನಿ. ಇಲ್ಲಿ ಮೆಥಡ್ 3 ಅಂದರೆ ಮೂರನೇ ವಿಧಾನ. ನಾವು ಏನು ಮಾಡ್ಕೋಬೇಕಂದ್ರೆ ಇಲ್ಲಿ ಶಾರ್ಟ್ಕಟ್ ಕೀಯನ್ನು ಯೂಸ್ ಮಾಡ್ಕೋಬೇಕು, ALT-H-O-R. ಓಕೆ, ಸೊ ನಾವಿಲ್ಲಿ ಶೀಟ್ ನಂಬರ್ 3 ಇದೆ. ಸೊ ಇದಕ್ಕೆ ರೀನೇಮ್ ಮಾಡ್ಕೋಬೇಕಾಗಿತ್ತಪ್ಪ ಅಂದರೆ ಇಲ್ಲಿ ಶಾರ್ಟ್ಕಟ್ ಕೀ ಯೂಸ್ ಮಾಡೋಣ. ಓಕೆ, ಇಲ್ಲಿ ALT-H-O-R. ಸೊ ಆಗ ನೋಡ್ಕೋಬೋದು ಕರ್ಸರ್ ಎಲ್ಲಿ ಬಂದಿದೆಪ್ಪ ಅಂದರೆ ಇಲ್ಲಿ ಬಂದಿದೆ. ಸೊ ಆಗ ಇಲ್ಲಿ ರಿಮೂವ್ ಮಾಡ್ತೀನಿ ಇದನ್ನು. ಸೊ ಇಲ್ಲಿ ಬೇರೆ ಹೆಸರನ್ನು ಕೊಡ್ತೀನಿ. ಓಕೆ, ಸೊ ಈಗ ನಾನು ಏನಾದರೂ ಒಂದು ಹೆಸರನ್ನು ಇಲ್ಲಿ ಟೈಪ್ ಮಾಡ್ಕೊತೀನಿ. ಫಾರ್ ಎಕ್ಸಾಂಪಲ್ ಇಲ್ಲಿ ಕಂಪ್ಯೂಟರ್ ಪಾರ್ಟ್ಸ್ ಎಂದು ಟೈಪ್ ಮಾಡ್ಕೋತೀನಿ. ಓಕೆ,
ಸೊ ಇದ್ರ ರೀನೇಮ್ ಏನು ಮಾಡಿದ್ದೀನಿ ಇಲ್ಲಿ ಕಂಪ್ಯೂಟರ್ ಪಾರ್ಟ್ಸ್. ಸೊ ಇಲ್ಲಿ ನೋಡ್ಕೋಬೋದು ನೀವು ಇಲ್ಲಿ ಪ್ರತಿಯೊಂದು ನಾವೇನು ಮಾಡಿದ್ದೀವಪ್ಪ ಅಲ್ಲಿ ರೀನೇಮ್ ಮಾಡ್ಕೊಂಡಿದ್ದೀವಿ. ಮೊದಲನೇ ಸೀಟ ಸ್ಟೂಡೆಂಟ್ ರಿಸಲ್ಟ್ ಸೀಟ್, ಎರಡನೇ ಸೀಟ್ಗೆ ಪೇಮೆಂಟ್ ಸೀಟ್, ಮೂರನೇ ಸೀಟ್ಗೆ ನಾವೇನು ಮಾಡಿದ್ದೀವಿ ಕಂಪ್ಯೂಟರ್ ಪಾರ್ಟ್ಸ್. ಸೊ ಈ ಪ್ರಕಾರ ನಾವು ಈ ಒಂದು 3 ಮೆಥಡ್ ಪ್ರಕಾರ 3 ವಿಧಾನಗಳ ಪ್ರಕಾರ ನಾವು ನಮ್ಮ ವರ್ಕ್ಶೀಟ್ಗಳಿಗೆ ರೀನೇಮ್ ಮಾಡ್ಕೋಬೋದು. ಓಕೆ, ಸೊ ಇಷ್ಟು ಇವತ್ತಿನ ಒಂದು ಕ್ಲಾಸ್ದಲ್ಲಿ ನಾವು ಹೌ ಟು ರೀನೇಮ್ ಅ ವರ್ಕ್ಶೀಟ್ ಅಂದರೆ ಯಾವ ರೀತಿಯಾಗಿ ನಾವು ನಮ್ಮ ಸೀಟ್ಗಳಿಗೆ ಬೇರೆ ಹೆಸರನ್ನು ಯಾವ ರೀತಿ ಕೊಡೋದು, ಓಕೆ, ನಮಗೆ ಬೇಕಾದಂಥ ಹೆಸರನ್ನು ಯಾವ ರೀತಿ ಕೊಡೋದು ಅನ್ನೋದನ್ನು ಒಂದು 3 ವಿಧಾನಗಳ ಮೂಲಕ ಇಲ್ಲಿ ನಾನು ತಿಳಿಸ್ಕೊಟ್ಟಿದ್ದೇನೆ. ಸೊ ಈ ಒಂದು ಕ್ಲಾಸು ತಮಗೆ ಇಷ್ಟ ಆದರೆ ದಯವಿಟ್ಟು ಲೈಕ್ ಮಾಡಿರಿ, ಜೊತೆಗೆ ಕಮೆಂಟ್ ಮಾಡಿರಿ. ಮತ್ತು ತಾವು ಇನ್ನೂ ನನ್ನ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿರಿ, ಬೆಲ್ ಐಕನ್ ಪ್ರೆಸ್ ಮಾಡಿರಿ, ಸಪೋರ್ಟ್ ಮಾಡಿರಿ ಅಂತ ಮಲ್ಲಿ ಕೇಳುತ್ತಾ ಇವತ್ತಿನ ಕ್ಲಾಸನ್ನು ನಾನು ಇಲ್ಲಿಗೆ ಮುಕ್ತಾಯಗೊಳಿಸ್ತಾ ಇದ್ದೇನೆ. ಮತ್ತೊಂದು ಹೊಸ ಕ್ಲಾಸೊಂದಿಗೆ ಹೊಸ ವಿಡಿಯೋದೊಂದಿಗೆ ಪುನಃ ನಿಮ್ಮ ಜೊತೆಗೆ ಬರುವೆ. ಅಲ್ಲಿವರೆಗೆ ಎಲ್ಲರಿಗೂ ನನ್ನ ನಮಸ್ಕಾರಗಳು.